ಕಬ್ಬನ್ ಪಾರ್ಕ್ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ ವಿಡಿಯೋ ಗೈಸ್ ನಾನು ಇವತ್ತು ನೋಡ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಇದೀನಿ. ಸೊ ಇವತ್ತ ಮ್ಯಾಚ್ ಐತೆ RCB 6,000 to 7,000 ಟ್ರೀಸ್ ಅದಾವಂತ. ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್. ಜನ ಬೇರೆ ತರನ ಥಿಂಕ್ ಮಾಡ್ತಾರ. ಎಷ್ಟು ದೊಡ್ಡದೈತಪ್ಪ ಅಂತಂದ್ರ ನಾ ಬಂದಿಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಏನ್ ಮಾಡತ್ತನ ಇದೊಂದೇ ಕೆಲಸ ಅಂತಲ್ಲ, ಯಾವ್ದೇ ಕೆಲಸ ಆಗ್ಲಿ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟು ಯೂಟ್ಯೂಬ್ ಚಾನಲ್. ಯೂಶುವಲಿ ನೀವು ನಾನು ನೋಡಿರ್ತೀರಿ, ನಾನು ಮೋಸ್ಟ್ ಪ್ರಾಬಬ್ಲಿ ಕಬ್ಬನ್ ಪಾರ್ಕ್ ಒಳಗ ವಿಡಿಯೋಸ್ ಮಾಡ್ತಿರ್ತೀನಿ. ಸೊ ಇವತ್ತು ನಾನು ಏನ್ ಲಾಗ್ ಮಾಡತ್ತೀನಪ್ಪ ಅಂತಂದ್ರ ಕಬ್ಬನ್ ಪಾರ್ಕ್ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ ವಿಡಿಯೋ ಮಾಡತ್ತೀನಿ. ಸೊ ಏನ್ ಇನ್ಫಾರ್ಮೇಶನ್ ಅಪ್ಪ ಅಂತಂದ್ರ ಲೈಕ್ ಕಬ್ಬನ್ ಪಾರ್ಕ್ ಅಂದ್ರ ನಂಗೆ ಏನ್ ನೆನಪಾಕೈತಪ್ಪ ಅಂತಂದ್ರ ಫುಲ್ ಗ್ರೀನ್ರಿ ಟ್ರೀಸ್. ಸೊ ಈ ಕಬ್ಬನ್ ಪಾರ್ಕಿಗೆ ಚಾಮರಾಜೇಂದ್ರ ಪಾರ್ಕ್ ಅಂತಾನೂ ಕರೀತಾರ. ಮತ್ತ ಟೋಟಲ್ ಆಗಿ ಇಲ್ಲಿ 6,000 to 7,000 ಟ್ರೀಸ್ ಅದಾವಂತ. 6,000 7,000 ಟ್ರೀಸ್ ಅಂದ್ರ ಲಿಟ್ರಲಿ ಲೈಕ್ ಡ್ಯಾಮ್. ಸೊ ಅದಕ್ಕೆ ಇದು ಯಾವಾಗೂ ಇಷ್ಟು ಗ್ರೀನ್ ಇರ್ತೈತಿ ಪ್ಲೇಸ್. ಇನ್ನೊಂದ್ ಏನಪ್ಪಾ ಅಂದ್ರ ಲೈಕ್ ಕಬ್ಬನ್ ಪಾರ್ಕ್ ಅಂದ್ಬಿಟ್ರ ಜನ ಬ್ಯಾರೆ ತರನ ಥಿಂಕ್ ಮಾಡ್ತಾರ. ಲಿಟ್ರಲಿ ನಾನು ಒಂದು 3-4 months ಇಂತ್ರ ಆಲ್ಮೋಸ್ಟ್ ವೀಕ್ಲಿ ಒಂದ್ಸರ ಬಂದಿರ್ತೀನಿ ಕಬ್ಬನ್ ಪಾರ್ಕಿಗೆ. ಸೊ ಕಬ್ಬನ್ ಪಾರ್ಕ್ ಒಳಗೆ ಇಷ್ಟು ಗ್ರೇಟ್ ಥಿಂಗ್ಸ್ ಆಗ್ತಾವಪ್ಪ ಅಂತಂದ್ರ ಲೈಕ್ ಕಬ್ಬನ್ ಪಾರ್ಕ್ ಒಳಗೆ ಇಷ್ಟು ಗ್ರೇಟ್ ಥಿಂಗ್ಸ್ ಆಗ್ತಾವಪ್ಪ ಅಂತಂದ್ರ ಲೈಕ್ ನೀವು ಬಂದ್ರಪ್ಪ ಅಂತಂದ್ರ ನಿಮಗೊಂದು ಚಲೋ ಪ್ರೊಡಕ್ಟಿವ್ ಡೇ ಆಗ್ಬಿಡ್ತೈತಿ ಇಲ್ಲಿ. ಯಾಕಪ್ಪ ಅಂತಂದ್ರ ನಾನ್ ನೋಡಿದಂಗ ಇಲ್ಲಿ ಏನಾರ ಒಂದು ಇವೆಂಟ್ ಆಗೇ ಆಗ್ತಿರ್ತೈತಿ. ಇವೆಂಟ್ ಆಸ್ ಇನ್ ಲೈಕ್ ಏನೋ ಎಲ್ಲಾ ಟ್ರೀಗೂ ಇಲ್ಲೊಂದೊಂದು ನಂಬರ್ ಅಂತ ಐತಿ. ಸೊ ಇಷ್ಟು ಟ್ರೀ ಅಂತ ಹಿಡ್ಕೊಂಡ್ ಇಷ್ಟು ಟ್ರೀ ತನ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಒಳಗ ಕಬ್ಬನ್ ರೀಡ್ಸ್ ಅಂತ ಹೇಳಿ ಅವ್ರ ನೇಮ್ ಮಾಡ್ಯಾರ ಅದಕ್ಕ. ಸೊ ಎಷ್ಟೊಂದ್ ಜನ ಬಂದು ಒಂದ್ ಬೆಡ್ಶೀಟ್ ಹಾಸಿ ಸೊ ಬುಕ್ಸ್ ತಂದಿರ್ತಾರ, ಮತ್ತ ಅವ್ರಿಗೆ ತಿನ್ನಾಕ ಏನಾರ ಸ್ನಾಕ್ಸ್, ಜ್ಯೂಸ್ ಏನೇನ್ ಬೇಕೆಲ್ಲ ತಗೊಂಡ್ ಬಂದಿರ್ತಾರ. ಅವನ್ನೆಲ್ಲ ತಗೊಂಡ್ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ಬುಕ್ಸ್ ಓದ್ತಿರ್ತಾರ, ಟೈಮ್ ಸ್ಪೆಂಡ್ ಮಾಡ್ತಾರ. ಆಬ್ವಿಯಸ್ಲಿ ಇಲ್ಲಿ ಫುಲ್ ಗ್ರೀನ್ ಇರ್ತೈತಿ ಎನ್ವಿರಾನ್ಮೆಂಟ್ ಅಂತರು, ನೋ ಡೌಟ್. ಸೊ ಕುಂತ್ ಸ್ವಲ್ಪ ಎಲ್ಲಾ ಮಸ್ತ್ ಬುಕ್ಸ್ ಎಲ್ಲಾ ಓದಿ ಚಲೋ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರ. ನೆಕ್ಸ್ಟ್ ಕಬ್ಬನ್ ಪೇಂಟ್ಸ್ ಅಂತೂ ಐತಿ ಇಲ್ಲಿ. ದೇರ್ ಇಸ್ ಏನೋ ಪರ್ಟಿಕ್ಯುಲರ್ ಸೆಕ್ಷನ್. ಇಲ್ಲಿಂದ ಇಲ್ಲಿ ಮಟ್ಟ ಎಷ್ಟೊಂದ್ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಲಿಟ್ರಲಿ ಲೈಕ್ ಪೇಂಟ್ ಮಾಡ್ತಾರ. ಎಷ್ಟೋ ಜನ, ಒಂದಿಷ್ಟು ಜನಕ್ಕೆ ಪೇಂಟಿಂಗ್ ಇಂಟ್ರೆಸ್ಟ್ ಇರ್ತೈತಿ, ಒಂದಿಷ್ಟು ಜನಕ್ಕೆ ಬುಕ್ ಓದೋ ಹಾಬಿ ಇರುತ್ತೆ. ಸೊ ಡಿಫ್ರೆಂಟ್ ಪೀಪಲ್ ಹ್ಯಾವಿಂಗ್ ದೇರ್ ಓನ್ ಹಾಬೀಸ್. ಸೊ ಅದಕ್ಕೆ ಅವ್ರಿಗೆಲ್ಲರಿಗೂ ಇಲ್ಲಿ ಒಂದು ಸ್ಪೇಸ್ ಅಂತಂತೂ ಐತಿ. ಮತ್ತ ಆಬ್ವಿಯಸ್ಲಿ ಎಷ್ಟೊಂದು ಗ್ರೀನ್ರಿ ಇವೆಂಟ್ಸ್ ಆಗ್ತಿರ್ತಾವು. ಸೊ ಇವತ್ತ ನಾನು ಇಲ್ಲಿ ಬಂದಾಗ ಇಲ್ಲಿ ಒಂದು ಲೈಕ್ ಕಮ್ಯುನಿಟಿ ಇರುತ್ತಲ್ಲ, ಒಂದ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಆ ಕಮ್ಯುನಿಟಿದವ್ರು ಏನ್ ಮಾಡತ್ತಿದ್ರಪ್ಪ ಅಂತಂದ್ರ ಲೈಕ್ ಟ್ರೀನ್ ಪ್ಲಾಂಟ್ ಮಾಡತ್ತಿದ್ರು. ಅವ್ರ ಒಂದು ಗ್ರೂಪ್ ಜೊತೆ ಬಂದಿದ್ರ. ಸೊ ಆಬ್ವಿಯಸ್ಲಿ 6,000 to 7,000 ಟ್ರೀ ಅದಾವ ಆಲ್ರೆಡಿ. ಸ್ಟಿಲ್ ಅವ್ರು ಮತ್ ಬಂದ್ ಏನ್ ಮಾಡತ್ತಿದ್ರು, ಟ್ರೀ ಪ್ಲಾಂಟ್ ಮಾಡತ್ತಿದ್ರು. ನೋಡ್ ಫುಲ್ ಖುಷಿ ಆಯ್ತು. ಸೊ ಇವಾಗ ಏನಾರ ನಮ್ಗೆ ಇಷ್ಟಕ್ಕೊಂದ್ 6,000 to 7,000 ಟ್ರೀಸ್ ನೋಡಕ್ ಕಾಣತಾವ ಅಂತಂದ್ರ ಮೊದಲ ಎಷ್ಟೋ ಜನ ಲೈಕ್ ಇಲ್ಲಿ ಟ್ರೀ ಪ್ಲಾಂಟ್ ಮಾಡಿರ್ತಾರ. ಸೊ ಅದು ಮಾಡಿದ್ದಕ್ಕನೇ ಇವಾಗ ನಾವ್ ಇಷ್ಟ ಆರಾಮಾಗಿ ಎಂಜಾಯ್ ಮಾಡತ್ತೀವಿ. ಇಲ್ಲ ಅಂತಿದ್ರು ಆಬ್ವಿಯಸ್ಲಿ ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ ನಮ್ ಕೈಲಿ. ಇದ ಗ್ರೂಪ್ ಇಲ್ಲಿ ಟ್ರೀ ಪ್ಲಾಂಟ್ ಮಾಡಕ್ ಅಂತ ಹೇಳಿ ಬಂದಿದ್ದು. ಸೊ ಆಲ್ಮೋಸ್ಟ್ ಒಂದು 40-50 ಜನ ಅದಾರ ಅನಿಸ್ತದ ನನಗೆ. ಪ್ರಾಪರ್ ಎಲ್ಲ ಇಕ್ವಿಪ್ಮೆಂಟ್ಸ್, ಒಂದು ಗೈಡ್ನು ಇಟ್ಕೊಂಡಾರ. ಸೊ ಇಲ್ಲಿ ಟ್ರೀ ಪ್ಲಾಂಟ್ ಮಾಡತ್ತಾರ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿರ್ಬೇಕಾರೆ. ಈ ಥರ ಇಲ್ಲಿ ಟ್ರೀ ಪ್ಲಾಂಟ್ಸ್ ಮಾಡತ್ತಾರ ಇವರು. ಫೈನ್, ಅವ್ರ ಅಸೈನ್ಮೆಂಟು ಅಥವಾ ಆ್ಯಕ್ಟಿವಿಟಿಗೋ ಬಂದಾರೇನೋ, ಬಟ್ ಆಬ್ವಿಯಸ್ಲಿ ಔಟ್ಪುಟ್ ಒಳ್ಳೇದಲ್ಲ. ಎಷ್ಟು ದೊಡ್ಡದೈತಪ್ಪ ಅಂತಂದ್ರ ಆಲ್ಮೋಸ್ಟ್ 300 acres ಐತಿ. 300 acres ಜಾಗ ಇದು. ಮಸ್ತ್ ಖುಷಿ ಅನಿಸ್ತೈತಿ. ಇಷ್ಟು ದೊಡ್ಡ ಜಾಗ, ಫುಲ್ ಎಷ್ಟು ಜನ ಬೇಕಾದಷ್ಟು ಜನ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೈಸ್. ಇನ್ನೊಂದೇನಂದ್ರ ವೀಕೆಂಡ್ ಒಳಗ, ಐ ಮೀನ್ ಸ್ಯಾಟರ್ಡೆ ಸಂಡೇ, ಇದು ಎಷ್ಟು ಕ್ರೌಡ್ ಇರ್ತೈತಪ್ಪ ಅಂದ್ರೆ ನೀವು ಎಲ್ಲಿ ನೋಡಿದ್ರು ಬರೀ ನಿಮ್ಗೆ ಜನನ ಕಾಣಿಸ್ತಾರ ಇಲ್ಲಿ. ಬಟ್ ಇವತ್ತ ನಾನು ವೀಕ್ ಡೇಸ್ದಾಗ ಬಂದೀನಿ. ಸೊ ನಂಗೆ ಇಲ್ಲಿ ಯಾರು ಜನ ಕಾಣಿಸತ್ತಿಲ್ಲ, ಫುಲ್ ಖಾಲಿ ಐತಿ.
ಎಸ್, ಆಬ್ವಿಯಸ್ಲಿ ಜನ ಸ್ಯಾಟರ್ಡೆ ಸಂಡೇ ಖಾಲಿ ಇರ್ತಾರ, ಬಂದ್ ಟೈಮ್ ಸ್ಪೆಂಡ್ ಮಾಡ್ತಾರ ಇಲ್ಲೇ. ಬಟ್ ಇವತ್ತು ಯಾರು ಬರಲ್ಲ. ನಿಮಗ ಪ್ರಾಪರ್ ಆಗಿ ಕಬ್ಬನ್ ಪಾರ್ಕ್ದಾಗಿರೋ ಪ್ರತಿಯೊಂದು ರೋಡನು ಗೊತ್ತಾಗ್ಬೇಕಪ್ಪ ಅಂತಂದ್ರ ನೀವು ಆಲ್ಮೋಸ್ಟ್ ಒಂದು 30-40 ಟೈಮ್ಸ್ ಬರಬೇಕಿಲ್ಲಿ. ಅಂದಾಗ ನಿಮಗೆ ಪ್ರಾಪರ್ ಆಗಿ ಯಾವ ರೋಡ್ ಎಲ್ಲಿ ಐತಿ ಏನಂತೇಳಿ ಗೊತ್ತಾಗ್ತೈತಿ. ಇಲ್ಲ ಅಂತಂದ್ರ ಸತ್ರು ಗೊತ್ತಾಗಂಗಿಲ್ಲ. ಮತ್ತೆ ಇನ್ನೊಂದ್ ಏನಂತಂದ್ರ ಲೈಕ್ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಯಾರು ಬಂದಿರ್ತಾರಲ್ಲ, ಸೊ ಅವ್ರಿಗೆ ಏನ್ ಆಗ್ಬಿಡ್ತೈತಪ್ಪ ಅಂತಂದ್ರ ನಾವ್ ಎಲ್ಲಿ ಹೋಗಾತೀವಿ, ಎಲ್ಲಿ ಎಕ್ಸಿಟ್, ಯಾವ ರೋಡು, ಏನು ಗೊತ್ತಾಗಂಗಿಲ್ಲ. ನಮಗೂ ಸ್ಟಾರ್ಟಿಂಗ್ ಒಂದ್ 5-6 ಸರಿ ಬಂದಾಗ ಏನು ಗೊತ್ತಾಗಿರ್ಲಿಲ್ಲ. ರ್ಯಾಂಡಮ್ ಆಗಿ ಬರ್ತಿದ್ದೆ, ಎಲ್ಲೋ ಇದ್ದು ಹೋಗ್ತಿದ್ದೆ. ಸೊ ಇವಾಗೂ ಇನ್ನ ಗೊತ್ತಾಗಿಲ್ಲ, ನಾ ಇಟ್ ಸರಿ ಬಂದಿನಂದ್ರು ಲೈಕ್ ಇವಾಗ ಒಂದ್ ರಫ್ ಐಡಿಯಾ ಐತಿ ನನಗ. ಸೊ ಇಲ್ಲಿ ಬಂದ್ರೆ ಇಲ್ಲಿ ಹೋಗ್ಬೋದು, ಇಲ್ಲಿ ಇದೆ ಐತಿ, ಇಲ್ಲಿ ಇದೆ ಐತಿ ಅಂತೇಳಿ ಒಂದ್ ರಫ್ ಐಡಿಯಾ ಐತಿ ಇವಾಗ. ಸೊ ಅಷ್ಟು ದೊಡ್ಡದೈತಿ. ಆಬ್ವಿಯಸ್ಲಿ 300 ಎಕರ್ಸ್ ಅಂದ್ರ ಸಾಂದಂತ್ರು ಅಲ್ಲ, ಅಷ್ಟು ದೊಡ್ಡದೈತಿ ಜಾಗ. ನೈಸ್. ಇಲ್ಲಿ ಒಂದಿಷ್ಟು ಜನ ಹುಡುಗರು ಓದಾತಾರ. ಸೊ ಒಂದಿಷ್ಟು ಜನ ಲ್ಯಾಪ್ಟಾಪ್ ಇಟ್ಕೊಂಡು ಸ್ಟಡಿ ಮಾಡತ್ತಾರ. ಸೊ ಮಸ್ತ್ ಪರ್ಪಸಿಗೆ ಯೂಸ್ ಅಂತೂ ಮಾಡ್ತಿರ್ತಾರ. ಎಷ್ಟೊಂದ್ ಜನ ಫ್ರೆಂಡ್ಸ್ ಬಂದು ಇಲ್ಲಿ ಚಿಲ್ ಮಾಡ್ತಾರ, ಸ್ಟಡಿ ಮಾಡ್ತಾರ, ರಿಲ್ಯಾಕ್ಸ್ ಮಾಡ್ತಾರ. ನಾ ಬಂದು ಇಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಜನದ ಜೊತೆ ಮಾತಾಡ್ತೀನಿ. ಬಟ್ ನಂಗೆ ಆಬ್ವಿಯಸ್ಲಿ ಯಾರು ಜನ ಸಿಗಂಗಿಲ್ಲ ಇಲ್ಲಿ ಮಾತಾಡಕ, ಯಾಕಂದ್ರೆ ಯಾರು ಇಲ್ಲೇ ಇಲ್ಲ ಬಾಳ. ನಾನು ಇವಾಗ ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡತ್ತೀನಿ ಅಂದ್ರ ನನ್ನ ಎಲ್ಲಾರು ನೋಡತ್ತಾರ, ಇವಾಗ ಏನ್ ಮಾಡತ್ತಾನ. ಒಂದಿಷ್ಟು ಜನ ಅದಾರ. ಸೊ ಒಂದಿಷ್ಟು ಜನ ಆಸ್ ಇನ್ ಇವತ್ತು ಹೇಳಿದ್ನಲ್ಲ ವೀಕ್ ಡೇ ಸ್ವಲ್ಪ ಕಡಿಮೆ ಜನ ಅದಾರ, ಬಟ್ ಅದಾರ ಜನ. ಸೊ ಅವ್ರು ಏನ್ ಮಾಡತ್ತಾನ ಅಂತೇಳಿ ನೋಡ್ತಾರ. ಲೈಕ್ ಗೊತ್ತಾಗ್ತೈತಿ ಏನೋ ಒಂದು ವಿಡಿಯೋ ಮಾಡತ್ತಾನ ಏನೋ ಅಂತೇಳಿ. ಆಬ್ವಿಯಸ್ಲಿ ಫುಲ್ ಅಟೆನ್ಷನ್ ಇಲ್ಲೇ ಇರ್ತೈತಿ. ಸ್ಟಾರ್ಟಿಂಗ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ನಲ್ಲ, ಇನಿಷಿಯಲ್ ಡೇಸ್ ಒಳಗೆ ಏನಾಗ್ಬಿಡ್ತಿತ್ತು ನನ್ಗಂದ್ರ ಒಂಥರ ಅಂಜಿಕೆ ಬರ್ತಿತ್ತು. ಯಪ್ಪ ನನ್ನ ಅವ್ರು ನೋಡತ್ತಾರ ಅಂತೇಳಿ ನಾನು ಪಟ್ಟನ ಕ್ಯಾಮ್ರಾ ಆಫ್ ಮಾಡ್ಬಿಡ್ತಿದ್ದೆ. ಸೊ ಇವಾಗೂ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಅದೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದೈತಿ ಇವಾಗ. ಏನ್ ಮಾಡ್ತೀನಿ ಅಂದ್ರ ನೋಡ್ಲಿ ಅದ್ರಾಗ ಏನೈತೆ ಅಂತೇಳಿ ತಲೆ ಕೆಡ್ಸ್ಕೊಳಂಗಿಲ್ಲ. ನಾನು ವಿಡಿಯೋ ಮಾಡ್ತಿರ್ತೀನಿ ನೋಡಿದ್ರು. ಸೊ ಅಷ್ಟು ಬಾದರ್ ಆಗಂಗಿಲ್ಲ ಇವಾಗ. ಸೊ ಇದೊಂದೇ ಕೆಲಸ ಅಂತಲ್ಲ, ನೀವು ಯಾವುದೇ ಕೆಲಸ ಆಗ್ಲಿ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಕಷ್ಟ ಅನ್ಸುತ್ತ. ನೀವೇನಾರ ಸ್ವಲ್ಪ ಮಾಡಾಕತ್ತಂಗ ಅದು ಮುಂದ್ ಫುಲ್ ಈಸಿ ಅನ್ಸ್ಬಿಡ್ತೈತಿ, ಅಷ್ಟು ಹಾರ್ಡ್ ಅನ್ಸಂಗಿಲ್ಲ. ಮತ್ ಇಲ್ಲೊಂದು ಲೇಕ್ನು ಐತಿ ಇನ್ ಬಿಟ್ವೀನ್. ಬರ್ರಿ ಮಗ ಲೇಕ್ ಒಂದು ತೋರಿಸ್ತೀನಿ ನಾನು. ನಂಗ ಈಗ ಲೈಕ್ ನಾ ಏನಿಲ್ಲ ಒಂದ್ 3 months ಬಂದೀನಿ ಎಷ್ಟೊಂದ್ಸರಿ ಅಂದ್ರ ನನಗ್ ಸ್ಟಿಲ್ ಇನ್ನ ಕ್ಲಾರಿಟಿ ಸಿಗಾತಿಲ್ಲ, ಏನ್ ತೋರಿಸ್ಬೇಕು ಏನಿಲ್ಲ. ರ್ಯಾಂಡಮ್ ಆಗಿ ನನ್ ಕಣ್ಣಿಗೆ ಏನೇನ್ ಬೀಳತೈತಲ್ಲ ಅದನ್ನ ತೋರ್ಸಾತೀನಿ ನಾನು ಆಕ್ಚುಲ್ ಆಗಿ ಹೇಳ್ಬೇಕಂದ್ರ. ಸೊ ಲೇಕ್ ಅಷ್ಟು ಕ್ಲೀನ್ ಇಲ್ಲ ಅನ್ಕೊಳ್ತೀನಿ. ನೀರ್ ತರ ಐತಿ, ಸೆಂಟರ್ ಚಲೋ ಐತಿ, ನಾಟ್ ಬ್ಯಾಡ್. ಇಲ್ಲೊಂದು ಬ್ರಿಡ್ಜ್ ರೋಡ್ ಗತೆನೂ ಐತಿ, ಒಂದ್ ಐ ಮೀನ್ ಬ್ರಿಡ್ಜ್. ಸೊ ನಂಗೆ ಅದು ಸಿಗಾತಿಲ್ಲ ಎಲ್ಲೈತೆ ಅಂತ ಹುಡ್ಕಾಡತ್ತೀನಿ ಆಗಳ ನಿಂತು. ಆ ಕಡೆ ಎಲ್ಲಾರ ಇರ್ಬೋದೇನೋ, ಸಿಕ್ತಪ್ಪ ಅಂತ ತೋರಿಸ್ತೀನಿ ಫಾರ್ ಶೋರ್. ಸೊ ನಾನು ಹೇಳಿದ್ನಲ್ಲ ನಿಮಗೆ ಒಂದೇನೋ ಬ್ರಿಡ್ಜ್ ತರ ರೋಡ್ ಐತೆ ಅಂತೇಳಿ. ಸೊ ಅದ ಇದು ಬ್ರಿಡ್ಜ್ ತರ ರೋಡ್. ಬ್ಯಾಂಬೂ ಅದಾವು, ಬ್ಯಾಂಬೂ ಟ್ರೀ ಇಷ್ಟಕೊಂಡ ನೋಡ್ರಿ, ಬ್ಯಾಂಬೂ ಟ್ರೀ ಕಾಣಿಸತ್ತಾವು. ಫುಲ್ ಹಂಗೆಲ್ಲೋ ಒಂದು ಗುಹೆ ಒಳಗ್ ಬರಾಕತ್ತಂಗ ಅನ್ಸಾಕತ್ತೈತಿ, ಯಾಕಂದ್ರೆ ಇದು ಹಂಗ ಐತಿ ಗುಹೆ ಗತೆನ. ಆದ್ರ ಸ್ವಲ್ಪ ಸೈಡ್ಗೆಲ್ಲ ಅಷ್ಟು ಕ್ಲೀನ್ ಇಲ್ಲ ಇದು ಈಗ, ಯಾಕಂದ್ರೆ ಸಿಕ್ಕಾಪಟ್ಟಿ ಕಸ ಎಲ್ಲ ಆಗೈತಿ. ಕ್ಲೀನ್ ಮಾಡಿಸ್ಬೋದು ಅವ್ರು. ಆ ಕಡೆ ಹೋದ್ರೆ ಮತ್ತೆ ಆ ಕಡೆ ಒಂದು ಕಂಟಿನ್ಯೂಸ್ ದೊಡ್ಡ ಪಾರ್ಕ್ ಬೇರೆನೇ ಐತಿ. ನಾ ಆ ಕಡೆ ಹೋಗಂಗಿಲ್ಲ, ಯಾಕಂದ್ರ ನಿಮಗೆ ಫುಲ್ ತಿರುಗಾಡಕ್ ಆಗಂಗಿಲ್ಲ, ಸಿಕ್ಕಾಪಟ್ಟಿ ಕಷ್ಟ ಆಗ್ತೈತಿ. ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್, ಈ ತರ ಪ್ಲಾಸ್ಟಿಕ್ ಎಸದ್ರ ಆಬ್ವಿಯಸ್ಲಿ ನಾವು ಹೆಂಗ್ ಇದನ್ನ ಚಲೋ ಇಟ್ಕೊಳಕ್ ಆಗ್ತೈತಿ. ಸೊ ಅದ್ರ ರಿಸಲ್ಟ್ನೇ ಇದು ಹಿಂಗ. ಸೊ ಒಂದ್ ಸ್ವಲ್ಪ ಕಡೆ ಹಿಂಗ ಐತಿ, ಬಟ್ ಫೈನ್. ಆದ್ರ ಓವರಾಲ್ ಆಗಿ ನೆಕ್ಸ್ಟ್ ಲೆವೆಲ್ ಐತಿದ್ದು ಪ್ಲೇಸ್ ಮಾತ್ರ, ನೋ ಡೌಟ್. ನೀವು ಯಾರ ಇನ್ನೊತ್ತನ ಒಂದ್ಸರಿನು ಕಬ್ಬನ್ ಪಾರ್ಕಿಗೆ ವಿಸಿಟ್ ಮಾಡಿಲ್ಲ ಅಂತಂದ್ರ ಬರ್ರಿ ಒಂದ್ಸರಿ, ನೋಡ್ರಿ ಹೆಂಗೈತೆ ಅಂತೇಳಿ. ಪಕ್ಕ ನೀವು ಇನ್ನೊಂದ್ 2-3 ಸರಿ ಬರ್ಬೇಕು ಅನಿಸ್ತೈತಿ ನಿಮ್ಗೆ, ಅಷ್ಟು ಚಲೋ ಪ್ಲೇಸ್ ಐತಿದ್ದು. ವಿಸಿಟ್ ಮಾಡ್ರಿ. ಅಂಡ್ ಬಂದಾಗ ಸ್ವಲ್ಪ ಪ್ಲಾಸ್ಟಿಕ್ ಇವೇನ್ ಇರ್ತಾವಲ್ಲ
ಎಲ್ಲಿ ಬೇಕಾದಲ್ಲಿ ಒಗ್ಯಾಕ್ ಹೋಗ್ಬೇಡ್ರಿ. ನೀವು ಏನ್ ತಗೊಂಡ್ ತಿನ್ರಿ, ಅವನ್ನೆಲ್ಲ ವಾಪಸ್ ತಗೊಂಡ್ ಹೋಗಿ ಪ್ರಾಪರ್ ಡಸ್ಟ್ಬಿನ್ ಜಾಗದಾಗ ಹಾಕ್ರಿ. ಸೊ ಇಲ್ಲಿ ಡಸ್ಟ್ಬಿನ್ಸು ಇರ್ತಾವ ನಿಮ್ಗ. ಸೊ ಆ ಡಸ್ಟ್ಬಿನ್ ಜಾಗ ಏನ್ ಇರ್ತೈತಲ್ಲ ಆ ಡಸ್ಟ್ಬಿನ್ ಜಾಗದಾಗ ಹಾಕ್ಬಿಡ್ರಿ. ಸಿಕ್ಕಂಗ ಎಸಾಕ್ ಹೋಗ್ಬೇಡ್ರಿ. ನಮ್ ನೇಚರ್ ನಾವ ಕ್ಲೀನ್ ಆಗಿ ಇಟ್ಕೋಬೇಕು. ಇಲ್ಲಪ್ಪಾ ಅಂತಂದ್ರ ಒಬ್ಬನ್ ನೋಡಿ ಒಬ್ರು ನಾವು ಕಲಿತಿರ್ತೀವಂತ. ನಿಮ್ಮನ್ನ ನೋಡಿ ಇನ್ನೊಬ್ರು ಅವನೇ ಎಸಾತಾನ ನಾನೇ ಎಸದ್ ಬಿಡ್ತೀನಿ ಬಿಡಿ ಇಲ್ಲೇ ಅಂತೇಳಿ ಆಗ್ಬಾರ್ದು ಅದು. ಸೊ ಏನಾರ ನಿಮಗ್ ರೋಡ್ದಾಗ ಹೋಗತ್ತಿದ್ ಕಾಣಿಸ್ತಪ್ಪ ಅಂತಂದ್ರೆ ಎತ್ತಿ ಪ್ರಾಪರ್ ಡಸ್ಟ್ಬಿನ್ದಾಗ ಹಾಕ್ರಿ. ಸೊ ಬೇಕಾದ್ರೆ ಅವ್ರು ನಿಮ್ಮನ್ನ ನೋಡಿ ನಾವು ಹೋಗಿದ್ ಬೇಡಪ್ಪ, ಪ್ರಾಪರ್ ಆಗಿ ಎಲ್ಲ ಡಸ್ಟ್ಬಿನ್ದಾಗ ಹಾಕೊಂಡ್ ಅಂತ ಅನಿಸ್ತೈತಿ. ಗಾಯ್ಸ್ ನಾನು ಇವತ್ತು ನೋಡ್ರಿ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಇದೀನಿ. ಸೊ ಇವತ್ತ ಮ್ಯಾಚ್ ಐತೆ ಆರ್ ಸಿ ಬಿ ಒಂದು ಆಲ್ ದ ಬೆಸ್ಟ್ ವಿಶ್ ಹೇಳೋಣ ಅಂತ. ಸೊ ಯೂಶಲಿ ಇದು ಕವರ್ ಮಾಡಿರಂಗಿಲ್ಲ ಇದು. ಇವಾಗ IPL, ಸೊ ಮೇ ಬಿ ಇಲ್ಲಿ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಅನಿಸ್ತೈತೆ, ಅದಕ್ಕೆ ಕವರ್ ಮಾಡ್ಯಾರ ಕಾಣತಿಲ್. ಬಟ್ ಏನೋ ಸ್ಟೇಡಿಯಂ ಸಿಕ್ಕಾಪಟ್ಟಿ ಗೇಟ್ಸ್ ಅದಾವು. ನಾನು ಇಲ್ಲೊಂದು ಗೇಟ್ ಕಡೆ ನಿಂತು ವಿಡಿಯೋ ಮಾಡ್ದೆ. ಬರ್ರಿ ಹೋಗೋಣ. ಹೌದು, ನಂಗೆ ಕಬ್ಬನ್ ಪಾರ್ಕ್ ಭಾಳ ಹೆಲ್ಪ್ ಮಾಡೈತಿ ವಿಡಿಯೋಸ್ ಮಾಡಾಕ. ಯಾಕಂದ್ರೆ ನನ್ನ ಫಸ್ಟ್ ವಿಡಿಯೋ ಬಂದಿದ್ದು ಇಲ್ಲಿಂತ್ರನ. ಫಸ್ಟ್ ವಿಡಿಯೋ ಅಂದ್ರೆ ಲೈಕ್ ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋ ಒಂದು ನಾನು ನಾರ್ಮಲ್ ಆಗಿ ಮೈಸೂರು ಹೋಗುವಾಗ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಾದ್ಮೇಲೆ ಲೈಕ್ ಟಾಕಿಂಗ್ ವಿತ್ ಸ್ಟ್ರೇಂಜರ್ಸ್ ಅಂದ್ರೆ ನಾನು ಫಸ್ಟ್ ವಿಡಿಯೋ ಮಾಡಿದ್ದು ನಾನು ಕಬ್ಬನ್ ಪಾರ್ಕ್ ಒಳಗನ. ಸೊ ಅದೇ ನಂಗೆ ಇನ್ನೂ ನೆನಪೈತಿ. ರ್ಯಾಂಡಮ್ ಆಗಿ ಬಂದೆ, ಇಲ್ಲಿ ಏನು ಗೊತ್ತಿರ್ಲಿಲ್ಲ ನಂಗೆ. ಹಂಗ ಗೋ ಟು ದಿ ಫ್ಲೋ ಅಂತಾರಲ್ಲ, ನಾರ್ಮಲ್ ಆಗಿ ಜನದ ಜೊತೆ ನಂಗೆ ನನ್ನ ಇಂಟ್ರೊಡಕ್ಷನ್ ಕೊಟ್ಟೆ ಅವರಿಗೆ, ಅವ್ರಿಗೂ ಮಾತಾಡ್ಸಿದೆ. ಅದನ್ನ ಲಾಗ್ ಆಗಿ ಪೋಸ್ಟ್ ಮಾಡಿದೆ ನಾನು. ಸೊ ನಂಗಂತೂ ಭಾಳ ಹೆಲ್ಪ್ ಆಗೈತಿ ವಿಡಿಯೋಸ್ ಮಾಡಕ್ಕೆ ಕಬ್ಬನ್ ಪಾರ್ಕ್. ಐ ಥ್ಯಾಂಕ್ ಟು ಕಬ್ಬನ್ ಪಾರ್ಕ್ ಐ ಕ್ಯಾನ್ ಸೇ. ಸೊ ಐ ಹೋಪ್ ನಿಮ್ಗೆ ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಾನು. ಸೊ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮಿಸ್ ಮಾಡ್ಕೋತಾ ಇರ್ರಿ. ನೆಕ್ಸ್ಟ್ ಲಾಗ್ ಒಳಗೆ ಇನ್ನೂ ಒಂದು ಚಲೋ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೋತಾ ಇರ್ರಿ. ಟೇಕ್ ಕೇರ್, ಮಿಸ್ ಯು, ಬಾಯ್. Never meant to save me.